ಇವತ್ತು ನಾವು ಮಾಡೋದೇನೆಂದರೆ ಸೋಷಲ್ ಪಾಸಿಂಗ್ ಪ್ಯಾಕೇಜ್. ಸೋಷಲ್ ಪಾಸಿಂಗ್ ಪ್ಯಾಕೇಜ್. ಸೋಷಲಲ್ಲಿ 39 ಚಾಪ್ಟರ್ ಇದೆ, ಮೋರ್ ಆರ್ ಲೆಸ್ 40 ಚಾಪ್ಟರ್ ಇದೆ. ಹೆಂಗೆ ಮುಗಿಸೋದು? ಕರೆಕ್ಟ್ ಅಲ್ವಾ? ಪಾಸ್ ಆಗೋದೇ ಕಷ್ಟ ಅನ್ಕೋತೀರಾ? ಏನು ಸೋಷಲ್ ತುಂಬ ಈಸಿ ಆಯಿತಾ? ಅದೇನಕ್ಕೆ ಕಷ್ಟ ಅನ್ಕೋತೀರಾ ನನಗಂತೂ ಗೊತ್ತಿಲ್ಲ. ಬಟ್ ಎನಿವೇಸ್ ಐ ಆಮ್ ಹಿಯರ್ ಟು ಹೆಲ್ಪ್ ಯು ಲೈಕ್ ಹೌ ಟು ಪಾಸ್ ಇನ್ ಸೋಷಲ್ ಎಕ್ಸಾಮ್. ಫಸ್ಟ್ ಥಿಂಗ್ ಏನು ಅಂತಂದರೆ ವಿಲ್ ಸ್ಟಾರ್ಟ್ ವಿತ್ ಜಿಯೋಗ್ರಫಿ. ಸೊ ಜಿಯೋಗ್ರಫಿ ಏನಕ್ಕೆ ಅಂತಂದರೆ ಜಿಯೋಗ್ರಫಿ ಈಸ್ ಮೋಸ್ಟ್ ಈಸಿ, ತುಂಬ ಈಸಿ ಆಯಿತಾ. ಒಂದಕ್ಕೊಂದು ಲಿಂಕ್ ಸಿಗ್ತಾ ಹೋಗುತ್ತೆ ಆ್ಯಂಡ್ ಇದರಲ್ಲಿ ಮೆಮೊರೈಸ್ ಮಾಡೋದು ತುಂಬ ಈಸಿ, ಎಲ್ಲ ಕಾಮನ್ ಸೆನ್ಸಿಂದ ಆನ್ಸರ್ ಮಾಡ್ಬೋದು. ಜಿಯೋಗ್ರಫಿ, ಬಿಸ್ನೆಸ್ ಸ್ಟಡೀಸು ಮತ್ತು ಜಿಯೋಗ್ರಫಿ, ಬಿಸ್ನೆಸ್ ಸ್ಟಡೀಸ್, ಆಮೇಲೆ ಎಕನಾಮಿಕ್ಸ್, ಇಷ್ಟನ್ನ ನೀವು ನೋಡ್ಕೊಂಡೋದ್ರೆ ಬಿಟ್ಟರೆ ಇಫ್ ಟೈಮ್ ಪರ್ಮಿಟ್ಸ್ ಸೋಷಿಯಾಲಜಿ ಆಯಿತಾ. ನಿಮಗೆ ಜಿಯೋಗ್ರಫಿಯಿಂದ 25 ಮಾರ್ಕ್ಸ್ ಬರುತ್ತೆ. ಇನ್ನು ನೀವು ಮೂರಿಂದನೂ ಮೋರ್ ಆರ್ ಲೆಸ್ ಒಂದು 15 ಮಾರ್ಕ್ಸ್ ಬಂದ್ರೂ ಆಯಿತಾ. ಸೊ ಯು ವಿಲ್ ಬಿ ಕಂಪ್ಲೀಟಿಂಗ್ ಒಂದು 20 ಬಂದೇ ಬರುತ್ತೆ ಅಂದ್ಕೊಳ್ಳಿ ಮೂರಿಂದ. ಸೊ 45 ಮಾರ್ಕ್ಸ್ ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀರಾ ಆಯಿತಾ. ಸೊ ನೀವು ಪಾಸ್ ಆಗಬೇಕು ಅನ್ನೋ ಇನ್ನು ಸ್ಕೋರ್ ಕೂಡ ಮಾಡ್ಬೋದು. ಬಟ್ ಆಲ್ ಯು ನೀಡ್ ಈಸ್ ಸಮ್ ಡೆಡಿಕೇಶನ್. ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಡೆಡಿಕೇಶನ್ ಬೇಕು, ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂತಂದರೆ ಜಿಯೋಗ್ರಫಿ ಕಷ್ಟ ಅಂತೂ ಅಲ್ಲ, ಬಟ್ ಜಿಯೋಗ್ರಫಿನ ನೀವು ಓದಬೇಕು ಅಂತಂದರೆ ದೆರ್ ಈಸ್ ಸಮ್ ಪ್ಯಾಟ್ರನ್, ದೆರ್ ಈಸ್ ಸಮ್ ವೇ ಟು ಸ್ಟಡಿ ಜಿಯೋಗ್ರಫಿ. ನಿಮಗೆ ಇಂಡಿಯಾ ಮ್ಯಾಪ್ ಡ್ರಾ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ದೆನ್ ಫರ್ಗೆಟ್ ಅಬೌಟ್ ಲರ್ನಿಂಗ್ ಜಿಯೋಗ್ರಫಿ. ಫಸ್ಟು ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊತೀವಿ ಅಂದರೆ ಹೌ ಟು ಡ್ರಾ ಇಂಡಿಯಾ ಮ್ಯಾಪ್. ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೋಸ್ಕರ ಇದು, ಸರಿನಾ. ಇಂಡಿಯಾ ಮ್ಯಾಪ್ನ ಡ್ರಾ ಮಾಡೋದು ಅಲ್ಲದೆ ಇಂಡಿಯಾದಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಏನೇನಿದೆ ಲೊಕೇಟ್ ಮಾಡೋದನ್ನು ಒಂದು 5ರಿಂದ 10 ನಿಮಿಷದಲ್ಲಿ ಕಲ್ತ್ಕೊಳ್ಳೋಣ. ಡನ್. ಫಸ್ಟ್ ಥಿಂಗ್, ಎಲ್ಲರಿಗೂ ಇಂಡಿಯಾ ಮ್ಯಾಪ್ನ ಡ್ರಾ ಮಾಡಬೇಕು ಅಂತಂದರೆ ತಲೆನೇ ಯಾರಿಗೂ ಬರೋಲ್ಲ. ನಾವು ತಲೆ ಡ್ರಾ ಮಾಡೋದು ಈಸಿ. ಫಸ್ಟ್ ಥಿಂಗ್ ಅಬ್ಸರ್ವ್ ಮಾಡಿ. ಫಸ್ಟು ಒಂದು ಲೈನ್ ಈ ಥರ ಎಳೀರಿ. ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಆಯಿತಾ. ಆಮೇಲೆ ಇದು ಲೈನ್ ನಂಬರ್ 2, ಕೆಳಗಡೆಗೆ ಲೈನ್ ನಂಬರ್ 3. ಡನ್. ದೆನ್ ಲೈನ್ ನಂಬರ್ 4. ಸೊ ಇಲ್ಲಿ ಚಿಕ್ಕದಾಗಿ ಮಾಡ್ತೀನಿ ನೋಡಿ. 1 2 3, ಆಮೇಲೆ 4, ದೆನ್ 5, ಫೈನಲಿ 6 ಆಯಿತಾ. ಕರ್ವ್ಸೆಲ್ಲ ಆಮೇಲೆ ಮಾಡ್ಕೋಬೋದು, ಬಟ್ ಫಸ್ಟ್ ಒಂದು ತಲೆನ ಹೆಂಗೆ ಡ್ರಾ ಮಾಡೋದು ಅಂತ. ದೆನ್ ಆಮೇಲೆ ಈ ಕಡೆ ಈ ಲೈನು ಇದಕ್ಕಿಂತ ಚಿಕ್ಕದಾಗಿರಬೇಕು. ಸೊ ಇದು ಇಷ್ಟುದ್ದ ಹೋಗಿದ್ರೆ ಇದನ್ನು ಒಂದು ಸ್ವಲ್ಪ ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಮೋರ್ ಆರ್ ಲೆಸ್ ದಿಸ್ ಲೈನ್ ಇಸ್ ಸ್ಮಾಲರ್ ಆಯಿತಾ. ಆಮೇಲೆ ಹೀಗೊಂದು ಲೈನ್ ಹಾಕಿ, ದೆನ್ ಈ ಕಡೆಗೆ, ಆಮೇಲೆ ಹಿಂಗೆ ತೊಗೊಳ್ಳಿ, ಈ ಥರ ಹಾಕಿ. ಡನ್. ಸೊ ಇನ್ನೂ ಫಾಸ್ಟಾಗಿ ಮಾಡಬೇಕು ಅಂತಂದರೆ ಫಸ್ಟ್ ಒಂದು ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್, ಆಮೇಲೆ ಬೇಕಾದ್ರೆ ನೀವು ಕರ್ವ್ಸ್ ಮಾಡ್ಕೊಳ್ಳಿ ಲೈಕ್ ದಿಸ್. ಸಾರಿ. ಡನ್. ಈ ಥರ ಆಯಿತಾ. ತಲೆ ಡ್ರಾ ಮಾಡೋದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಗೇನ್ ಐ ರಿಪೀಟ್. ಫಸ್ಟ್ ಒಂದು ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ್, ಫಿಫ್ತ್ ಲೈನ್, ಆಮೇಲೆ ಈ ಥರ. ಡನ್. ನೋಡಿ, ಇಂಡಿಯಾದು ತಲೆ ರೆಡಿ ಆಗುತ್ತೆ. ಡನ್. ಸೊ ತಲೆ ಡ್ರಾ ಮಾಡೋದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇನ್ನು ಮಿಕ್ಕಿದೆಲ್ಲ ಈಸಿನೇ. ಡನ್. ನೋಡಿ, ಫಸ್ಟ್ ಥಿಂಗ್ 1 2 3 4 5 6, ಆಮೇಲೆ ನೋಡಿ ಆಗ್ಬೋದಾ, ಇದು ನಿಮ್ಮದು ಇಂಡಿಯಾದು ತಲೆ ಆಯಿತು. ಡನ್. ಸಿನ್ಸ್ ಯು ನೋ ದಿಸ್, ಐ ವಿಲ್ ರಬ್ ದಿಸ್, ಐ ವಿಲ್ ರೀಡ್ರಾ ದಿಸ್. ಹೆಲೋ ಎವ್ರಿ ಒನ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಪೋರ್ಷನ್ ಬಂದೇ ಬರುತ್ತೆ ನೋಡಿ. ಈ ಥರ ಒಂದು ಟ್ರಯಾಂಗುಲರ್ ಶೇಪ್ ಇರುತ್ತೆ ನಿಮಗೆ. ಡ್ರ್ಯಾಗನ್ ಟೂತ್, ಸರಿನಾ. ಏನಿದು ಡ್ರ್ಯಾಗನ್ ಟೂತ್. ಆ ಡ್ರ್ಯಾಗನ್ ಟೂತಿಂದ ಬ್ಲಡ್ ಕೆಳಗಡೆ ಬೀಳುತ್ತೆ, ಒಂದು ಡ್ರಾಪ್, ಶ್ರೀಲಂಕಾ. ಡನ್. ಸೊ ಡ್ರ್ಯಾಗನ್ ಟೂತ್, ಅದರಿಂದ ಬ್ಲಡ್ ಒಂದು ಡ್ರಾಪ್ ಕೆಳಗಡೆ ಬೀಳ್ತದೆ. ದಟ್ ಬಿಕಮ್ಸ್ ಯುವರ್ ಸೌತ್ ಇಂಡಿಯಾ. ಡನ್. ಸೊ ಈಗ ಇದನ್ನೆಲ್ಲನೂ ಕ್ಲಬ್ ಮಾಡಿ ನಾವು ಇಂಡಿಯಾ ಮ್ಯಾಪ್ ಪೂರ್ತಿ ಡ್ರಾ ಮಾಡೋದು. ಹೇಗೆ? ಫಸ್ಟ್ ಥಿಂಗ್ ಏನಂದೆ, ಫಸ್ಟ್ ಒಂದು ಲೈನ್, ಮೇ ಬಿ ಎಸ್, ಫಸ್ಟ್ ಒಂದು ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ್, ಡನ್, ಫಿಫ್ತ್ ಲೈನ್, ಸಿಕ್ಸ್ತ್ ಲೈನ್ ಆಯಿತಾ. ಇದು ತಲೆ. ಡನ್. ಆಮೇಲೆ ಇಲ್ಲಿಂದ ಒಂದು ಸ್ವಲ್ಪ ಪೋರ್ಷನ್ ಕೆಳಗಡೆಗೆ ಇಳಿಸ್ಕೊತೀರ, ಆಮೇಲೆ ಹಿಂಗೆ ಇಳಿಸ್ಕೊಂಡು ಇದು ಈ ಥರ. ಇದಾದಮೇಲೆ ಇದನ್ನೊಂದು ಸ್ವಲ್ಪ ಈ ಕಡೆಗೆ ತೊಗೊಂಡು ಹಿಂಗೆ ಹೋಗ್ತೀರಾ. ದಿಸ್ ಇಸ್ ಕಾಲ್ಡ್ ಚಿಕನ್ ನೆಕ್ ಆಫ್ ಇಂಡಿಯಾ. ಇದನ್ನು ಚಿಕನ್ ನೆಕ್ ಆಫ್ ಇಂಡಿಯಾ ಅಂತ ಕರೀತಾರೆ ಇದು. ಆಮೇಲೆ ಇದನ್ನು ಹಿಂಗೆ ತೊಗೊಳ್ಳಿ, ತ್ರಿಪುರ, ಮಿಜೋರಾಮ್ ಈ ಕಡೆಗೆ.
ಡನ್. ಸೊ ಇಷ್ಟು ಪೋರ್ಷನ್ ಗೊತ್ತಾಯ್ತಾ. ಸೊ ಇಲ್ಲಿಂದ ನೀವು ಕೆಳಗಡೆ ಇಳಿಸ್ಕೊಂಡ್ಮೇಲೆ ಇದು ಕೈ ಹಿಂಗೆ ಕೈ ಹೋದಂಗೆ ನಮ್ಮ ಕೈ, ಸರಿನಾ. ಇಲ್ಲಿಂದ ಹಿಂಗೆ ಹೋಗ್ತೀರಾ, ದಿಸ್ ಇಸ್ ಕಾಲ್ಡ್ ಚಿಕನ್ ನೆಕ್ ಆಫ್ ಇಂಡಿಯಾ. ಇದು ತ್ರಿಪುರ, ಮಿಜೋರಾಮ್. ಡನ್. ಆಮೇಲೆ ಏನು ಮಾಡ್ತೀರಾ, ಇದನ್ನು ಹಿಂಗೆ ತೊಗೊಂಡು ಬನ್ನಿ ಕರೆಕ್ಟಾಗಿ ಈ ಇದಕ್ಕೆ ಎಕ್ಸಾಕ್ಟಾಗಿ ಸ್ಟ್ರೈಟಾಗಿ ಏನು ಮಾಡ್ತೀರಾ ಅಂತಂದರೆ ಒಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲೊಂದು ಲೈನ್ ಹೇಳ್ಕೊಳ್ಳಿ ಈ ಥರ. ಇದನ್ನು ಈ ಥರ ಮಾಡಿಕೊಂಡು ಇದನ್ನು ತೊಗೊಂಡೋಗಿ ಹಿಂಗೆ ಜಾಯಿನ್ ಮಾಡಿ. ಡನ್. ಅದಾದಮೇಲೆ ಇದನ್ನು ಹಿಂಗೆ ತೊಗೊಳ್ಳಿ, ಆಯಿತಾ. ಸೊ ದೆನ್ ಕಮ್ ಟು ಯುವರ್ ರಾಜಸ್ಥಾನ್. ಇದು ಗುಜರಾತ್, ಈ ಥರ ಗುಜರಾತ್. ಅದಾದಮೇಲೆ ಇದನ್ನು ತೊಗೊಂಬಂದು ಡೈರೆಕ್ಟಾಗಿ ಇಲ್ಲಿ ಜಾಯಿನ್ ಮಾಡಿ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಇಂಡಿಯಾ ಮ್ಯಾಪ್. ಆಗ್ಬೋದಾ? ಡನ್. ಸೊ ಮೇ ಬಿ ನಾನು ತುಂಬ ಲೇಟಾಗಿ ಹೇಳ್ಕೊಟ್ಟೆ ಅನಿಸುತ್ತೆ. ಸೊ ನೋಡಿ, ಕ್ವಿಕ್ಕಾಗಿ ಹೆಂಗೆ ಡ್ರಾ ಮಾಡೋದು, ವಿದಿನ್ 10 ಸೆಕೆಂಡಲ್ಲಿ ಇಂಡಿಯಾ ಮ್ಯಾಪ್ನ ಯಾವ ಥರ ಡ್ರಾ ಮಾಡೋದು. ಸೊ ಹೌ ಟು ಡ್ರಾ ಇಂಡಿಯಾ ಮ್ಯಾಪ್ ವಿದಿನ್ 10 ಸೆಕೆಂಡ್ಸ್. ಈ ಫಸ್ಟ್ ಥಿಂಗ್ ತಲೆ ರೆಡಿ ಮಾಡ್ಕೊಳ್ಳಿ ಈ ಥರ, ಕರೆಕ್ಟಾ. ದೆನ್ ಲೈಕ್ ದಿಸ್ ಇಸ್ ಯುವರ್ ಜಮ್ಮು ಕಾಶ್ಮೀರ್, ಲಡಾಖ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಸಿಕ್ಕಿಂ, ಆಯಿತಾ, ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಚಿಕನ್ ನೆಕ್ ಆಫ್ ಇಂಡಿಯಾ, ತ್ರಿಪುರ, ಮಿಜೋರಾಮ್, ಮಣಿಪುರ್, ನಾಗಾಲ್ಯಾಂಡ್. ಡನ್. ಆಮೇಲೆ ಈ ಕಡೆಗೆ ಬರ್ತೀರಾ, ಪಂಜಾಬ್, ದೆನ್ ರಾಜಸ್ಥಾನ್, ಗುಜರಾತ್, ಏನಿದು ಗುಜರಾತ್, ಮಹಾರಾಷ್ಟ್ರ, ಆಯಿತಾ. ಈ ಕಡೆಗೆ ಬರ್ತೀರಾ ಮತ್ತು ಒರಿಸ್ಸಾ, ಆಂಧ್ರ ಪ್ರದೇಶ್, ತಮಿಳ್ನಾಡು. ಸೊ ತಮಿಳ್ನಾಡು ಒಂದು ಸ್ವಲ್ಪ ಒಳಗಡೆಗೆ ಬರುತ್ತೆ, ತಮಿಳ್ನಾಡು. ದೆನ್ ಈ ಥರ. ಡನ್. ಮುಗೀತಾ. ಸೊ ಈಗ ಪ್ಲೇಸಸ್ನ ನೆನ್ಪಿಟ್ಕೋಬೇಕು ನೀವು. ಸೊ ಈಗ ಜೋಗ್ರಫಿ ಕಳಿಬೇಕು ಅಂತಂದರೆ ಫಸ್ಟ್ ಈ ವಿಡಿಯೋನ ಎಷ್ಟು ನೀಟಾಗಿ ನಿಮ್ಮ ಕೈಯಲ್ಲೇ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ, ನೀವು ಎಷ್ಟು ನೀಟಾಗಿ ಪ್ಲೇಸಸ್ನ ಐಡೆಂಟಿಫೈ ಮಾಡೋಕ್ಕೆ ಬರುತ್ತೋ ಅಷ್ಟು ನೀಟಾಗಿ ಜೋಗ್ರಫಿ ಬರುತ್ತೆ ನಿಮಗೆ. ಸೊ ಸೇ ವಿತ್ ಮೀ, ನನ್ನ ಜೊತೆ ಹೇಳಿ. ಫಸ್ಟ್ ಥಿಂಗ್ ಜಮ್ಮು ಕಾಶ್ಮೀರ್. ಇದು ಜಮ್ಮು ಕಾಶ್ಮೀರ್, ಸರಿನಾ. ಲಡಾಖ್. ಮೊದಲು ಜಮ್ಮು ಕಾಶ್ಮೀರ್ ಒಂದೇ ಆಗಿತ್ತು, ಬಟ್ ರೀಸೆಂಟಾಗಿ ಏನಾಗಿದೆ, ಅದನ್ನು 2 ಯೂನಿಯನ್ ಟೆರಿಟರೀಸಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಜಮ್ಮು ಕಾಶ್ಮೀರ್, ಇದು ಲಡಾಖ್. ಸೊ ಹಿಂಗೆ ಅಥವಾ ಹಿಂಗೆ ವಡವರ್, ಜಮ್ಮು ಕಾಶ್ಮೀರ್, ಲಡಾಖ್. ಇಲ್ಲಿ ಒಂದು ಕೊಂಬು ಕೊಡ್ತೀರಲ್ಲ, ಇದ್ರ ಕೆಳಗಡೆ ನಿಮಗೆ ಹಿಮಾಚಲ್ ಪ್ರದೇಶ್. ದಿಸ್ ಪೋರ್ಷನ್ ಈಸ್ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್. ಜಮ್ಮು ಕಾಶ್ಮೀರ್, ಲಡಾಖ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಉತ್ತರ ಪ್ರದೇಶ್. ಯು ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಇದು ಸಿಕ್ಕಿಂ. ಇದು ಈ ಕೊಂಬಿದೆಯಲ್ಲ, ಇದೇನಿದು ಸಿಕ್ಕಿಂ. ಇದು ಅಸ್ಸಾಂ, ಸರಿನಾ. ಅಫ್ಕೋರ್ಸ್ ವೆಸ್ಟ್ ಬೆಂಗಾಲ್ ಬರುತ್ತೆ ಬಿಡಿ. ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಈ ಕಡೆ ನಾಗಾಲ್ಯಾಂಡ್, ಮಣಿಪುರ್, ಈ ಕೊಂಬು ಮಿಜೋರಾಮ್, ತ್ರಿಪುರ, ಇದು ಮೇಘಾಲಯ. ಆಮೇಲೆ ಇದು ಅಸ್ಸಾಂ. ಡನ್. ಇದು ಒರಿಸ್ಸಾ, ಆಂಧ್ರ ಪ್ರದೇಶ್, ತಮಿಳ್ನಾಡು. ಇಲ್ಲೆಲ್ಲ ಒಂದು ಚಿಕ್ಕದಾಗಿ ಡಾಟ್ ಇಟ್ಟರೆ ದಟ್ ಬಿಕಮ್ಸ್ ಪಾಂಡಿಚೇರಿ. ಸೊ ಒರಿಸ್ಸಾ, ಆಂಧ್ರ ಪ್ರದೇಶ್, ತಮಿಳ್ನಾಡು. ಆಮೇಲೆ ಇದು ಕೇರಳ, ಕರ್ನಾಟಕ. ದೆನ್ ಮಹಾರಾಷ್ಟ್ರ ಅನ್ಸೋದು ಆಬ್ವಿಯಸ್ಲಿ, ಇಲ್ಲೊಂದು ಡಾಟ್ ಇಟ್ಟರೆ ಗೋವಾ ಆಗುತ್ತೆ. ಸೊ ಗೋವಾ, ಮಹಾರಾಷ್ಟ್ರ. ಈ ಕೊಂಬು ಗುಜರಾತ್, ಇದು ರಾಜಸ್ಥಾನ್, ಪಂಜಾಬ್, ಜಮ್ಮು ಆ್ಯಂಡ್ ಕಾಶ್ಮೀರ್. ಡನ್. ಸೊ ಅಗೇನ್ ಮತ್ತೆ ರಿಪೀಟ್ ಮಾಡಿ. ಆಲ್ಮೋಸ್ಟ್ 20 ಸ್ಟೇಟ್ಸ್ ನೆನ್ಪಿಟ್ಕೋತೀರಾ ಈಗ. ಜಮ್ಮು ಕಾಶ್ಮೀರ್, ಲಡಾಖ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಈ ಕೊಂಬೇನೋ, ಮಿಜೋರಾಮ್, ತ್ರಿಪುರ, ಮೇಘಾಲಯ, ಒರಿಸ್ಸಾ, ಆಂಧ್ರ ಪ್ರದೇಶ್, ಪಾಂಡಿಚೇರಿ, ತಮಿಳ್ನಾಡು, ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಪಂಜಾಬ್. ಬ್ಯಾಕ್ ಟು ವೇರ್ ಯಾರ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಮಿಕ್ಕಿದ ಸ್ಟೇಟ್ಸ್ ಇದೆ ಒಳಗಡೆ, ಮಧ್ಯಪ್ರದೇಶ್ ಇದೆ, ಜಾರ್ಖಂಡ್ ಇದೆ, ಹರಿಯಾಣ ಇದೆ, ಡೆಲ್ಲಿ ಇದೆ, ಅವೆಲ್ಲ ಬಿಟ್ಬಿಡಿ. ಮೇಯ್ನಾಗಿ ನಮಗೆ ಕಾರ್ನರ್ಸಲ್ಲಿರೋ ಸ್ಟೇಟ್ ಬರಬೇಕು. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ನಿಮಗೆ ಮ್ಯಾಪ್ ಬೇಸ್ಡ್ ಕ್ವೆಶನ್ಸಲ್ಲಿ 23.5 ಡಿಗ್ರಿ ಮಾರ್ಕ್ ಮಾಡಿ ಅಂತಾರೆ. ಸೊ 23.5 ಡಿಗ್ರಿ ಪಾಸಸ್ ಫ್ರಮ್ ಗುಜರಾತ್, ಆಯಿತಾ, ಟು ಮಿಜೋರಾಮ್. ದಿಸ್ ಇಸ್ ಯೋರ್ 23.5 ಡಿಗ್ರಿ ಕಾಲ್ಡ್ ಆಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಏನಂತಾರೆ ಇದನ್ನು? ಟ್ರಾಪಿಕ್ ಆಫ್, ಸ್ವಲ್ಪ ಮೇಲ್ ಬರಬೇಕಿದು. ಈ ಪಾಸಸ್ ಥ್ರೂ ಮೋರ್ ಆರ್ ಲೆಸ್ ಗುಜರಾತಿಂದ ಪಾಸ್ ಆಗುತ್ತೆ.
ಆಯಿತಾ. ಸೊ ದಿಸ್ ಇಸ್ ಯೋರ್ 23.5 ಡಿಗ್ರಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಆಮೇಲೆ ನಮ್ಮದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪಾಸಸ್ ಥ್ರೂ ಯು ಪಿ. ಉತ್ತರ ಪ್ರದೇಶ ಎಲ್ಲಿದೆ ಅಂತ ಗೊತ್ತು ನಿಮಗೆ. ಸೊ ಉತ್ತರಾಖಂಡ್, ಬಿಹಾರ್, ಉತ್ತರ ಪ್ರದೇಶ್, ಬಿಹಾರ್. ದಿಸ್ ಇಸ್ ಯೋರ್ 82.5 ಡಿಗ್ರಿ. ದಟ್ ಈಸ್ ನಥಿಂಗ್ ಬಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪಾಸಸ್ ಥ್ರೂ ಅಲಹಾಬಾದ್ ಆಫ್ ಉತ್ತರ ಪ್ರದೇಶ್. ಎಲ್ಲಿಂದ ಪಾಸ್ ಆಗುತ್ತೆ? ಅಲಹಾಬಾದ್ ಆಫ್ ಉತ್ತರ ಪ್ರದೇಶ್. ಡನ್. ಆಮೇಲೆ ನಿಮಗೆ ಇಂಪಾರ್ಟೆಂಟ್ ಮೌಂಟೇನ್ಸ್ ಇಂಡಿಯಾದಲ್ಲಿ ಒಂದು ಅರಾವಳಿ ಮೌಂಟೇನ್ಸ್. ಅರಾವಳಿ ಮೌಂಟೇನ್ಸ್ ಎಲ್ಲಿ ಬರುತ್ತೆ? ರಾಜಸ್ಥಾನಲ್ಲಿ ಬರುತ್ತೆ. ರಾಜಸ್ಥಾನ್ ಎಲ್ಲಿದೆ ನಿಮಗೆ? ಗುಜರಾತ್ ಅಂದರೆ ಇದು ರಾಜಸ್ಥಾನ್. ಸೊ ದಿಸ್ ಇಸ್ ಯೋರ್ ಈ ಥರ ಮೌಂಟೇನ್ಸ್ನ ಮಾರ್ಕ್ ಮಾಡಿ. ಇದು ಅರಾವಳಿ ಮೌಂಟೇನ್ಸ್. ದೀಸ್ ಆರ್ ದಿ ಓಲ್ಡೆಸ್ಟ್ ಮೌಂಟೇನ್ಸ್ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿರೋ ಓಲ್ಡೆಸ್ಟ್ ಮೌಂಟೇನ್ಸೇ ಇಂಡಿಯಾದಲ್ಲಿದೆ. ಆ್ಯಂಡ್ ಇಂಡಿಯಾ ಹ್ಯಾಸ್ ಗಾಟ್ ದ ಯಂಗೆಸ್ಟ್ ಮೌಂಟೇನ್ಸ್ ಟು. ಇಂಡಿಯಾದಲ್ಲಿ ಓಲ್ಡೆಸ್ಟು ಇದೆ, ಯಂಗೆಸ್ಟು ಇದೆ. ಯಂಗೆಸ್ಟ್ ಮೌಂಟೇನ್ಸ್ ಇನ್ ದ ವರ್ಲ್ಡ್ ಹಿಮಾಲಯಾಸ್ ನಮ್ಮಲ್ಲೇ ಇದೆ. ಓಲ್ಡೆಸ್ಟ್ ಮೌಂಟೇನ್ಸ್ ಇನ್ ದ ವರ್ಲ್ಡ್ ಅರಾವಳಿ ಮೌಂಟೇನ್ಸ್ ನಮ್ಮಲ್ಲೇ ಇದೆ. ದೆನ್ ಈ ಗುಜರಾತ್ ಹತ್ರ ವಿಂಧ್ಯ ರೇಂಜಸ್. ದೀಸ್ ಆರ್ ಯೋರ್ ವಿಂಧ್ಯ ರೇಂಜಸ್. ಆಯಿತಾ? ವಿಂಧ್ಯ ರೇಂಜಸ್. ಅದ್ರ ಕೆಳಗಡೆ ಪ್ಯಾರಲಲ್ ಆಗಿ ಸತ್ಪುರ ರೇಂಜಸ್. ಯಾವುದಿದು? ಸತ್ಪುರ ರೇಂಜಸ್. ಡನ್. ಆಮೇಲೆ ಈ ಒರಿಸ್ಸಾ ಇಲ್ಲ ಅಂತ ಗೊತ್ತು ನಿಮಗೀಗ. ಒರಿಸ್ಸಾದಲ್ಲಿ ಯು ಹ್ಯಾವ್ ಛೋಟಾ ನಾಗ್ಪುರ್ ಪ್ಲೇಟು. ಯಾವುದು? ಛೋಟಾ ನಾಗ್ಪುರ್ ಪ್ಲೇಟು. ಆಯಿತಾ? ಆಮೇಲೆ ಇಲ್ಲಿಂದ ಕೆಳಗಡೆಗೆ ನಿಮಗೆ ಈಸ್ಟರ್ನ್ ಘಾಟ್ಸ್ ಬರುತ್ತೆ. ಯಾವ್ದು ಬರುತ್ತೆ? ಈಸ್ಟರ್ನ್ ಘಾಟ್ಸ್. ಈ ಥರ ಸಿ ದಿಸ್ ಇಸ್ ಯೋರ್ ಈಸ್ಟರ್ನ್ ಘಾಟ್ಸ್. ರೆಡ್ಡಿಂಕಲ್ಲಿ ಬರೀತಿದ್ದೀನಿ. ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿ. ಸೊ ನೀವು ಈಸ್ಟರ್ನ್ ಘಾಟ್ಸ್ ಬಗ್ಗೆ ಒಂದು ಪಾಯಿಂಟಿಗೆ ಗೊತ್ತಿರುತ್ತೆ ನಿಮಗೆ. ಈಸ್ಟರ್ನ್ ಘಾಟ್ಸ್ ಆರ್ ನಾನ್ ಕಂಟಿನ್ಯೂಸ್ ಮೌಂಟೇನ್ಸ್. ಆಯಿತಾ? ಅದೇ ಥರ ನೀವು ಈ ಕಡೆಗೆ ನೋಡಿದ್ರೆ ಯು ಹ್ಯಾವ್ ಯುವರ್ ವೆಸ್ಟರ್ನ್ ಘಾಟ್ಸ್. ನೋಡಿ ಈ ಥರ ನಾನು ಮೌಂಟೇನ್ ಶೇಪಲ್ಲಿ ಬರೀತಿದ್ದೀನಿ. ದೀಸ್ ಆರ್ ಯೋರ್ ವೆಸ್ಟರ್ನ್ ಘಾಟ್ಸ್. ಸೊ ದೀಸ್ ಆರ್ ಯೋರ್ ಈಸ್ಟರ್ನ್ ಘಾಟ್ಸ್. ಆಯಿತಾ? ಹಾಂ. ವಾಟ್ ಆರ್ ದೀಸ್? These are your ವೆಸ್ಟರ್ನ್ ಘಾಟ್ಸ್. ಆಯಿತಾ? ಈ ಈಸ್ಟರ್ನ್ ಘಾಟ್ಸ್ ಮತ್ತು ವೆಸ್ಟರ್ನ್ ಘಾಟ್ಸ್ ಎಲ್ಲಿ ಮೀಟ್ ಆಗುತ್ತೋ ದಟ್ ಈಸ್ ಯುವರ್ ನೀಲಗಿರಿ ಹಿಲ್ಸ್. ಸೊ ನೀಲಗಿರಿ ಹಿಲ್ಸ್ ಏನು? ಈಸ್ಟರ್ನ್ ಘಾಟ್ಸ್ಗೂ ಮತ್ತು ವೆಸ್ಟರ್ನ್ ಘಾಟ್ಸ್ಗೂ ಮೀಟಿಂಗ್ ಪಾಯಿಂಟ್. ಸೊ ದ ಪ್ಲೇಸ್ ವೇರ್ ಯುವರ್ ಈಸ್ಟರ್ನ್ ಘಾಟ್ಸ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್ ವಿಲ್ ಮೀಟ್, ದಟ್ ಈಸ್ ಕಾಲ್ಡ್ as your ನೀಲಗಿರಿ hills. So apart from your Nilgiri hills, you also have something called ಇಲ್ಲೊಂದು ಮೌಂಟೇನ್ ಬರುತ್ತೆ, ಹೇಳ್ತೀನಿ ನೆಕ್ಸ್ಟು ನೋಡಿ. ಆಮೇಲೆ ಕೋಸ್ಟ್. ಇಂಡಿಯಾದಲ್ಲಿ ನಮಗೆ ಇದು ಈಸ್ಟರ್ನ್ ಕೋಸ್ಟ್, ಇದು ವೆಸ್ಟರ್ನ್ ಕೋಸ್ಟ್. ಈಸ್ಟರ್ನ್ ಕೋಸ್ಟಲ್ಲಿ ಈ ಕೋಲ್ಕತ್ತಾ, ಐ ಮೀನ್ ವೆಸ್ಟ್ ಬೆಂಗಾಲ್ ಇದೆ ಗೊತ್ತಾ? ಸೊ ಐಮ್ ಸಾರಿ, ಐ ಫರ್ಗಾಟ್ ಟು ಟೆಲ್ ಯು, ದಿಸ್ ಇಸ್ ವೆಸ್ಟ್ ಬೆಂಗಾಲ್. ಈ ವೆಸ್ಟ್ ಬೆಂಗಾಲ್, ಒರಿಸ್ಸಾ, ಈ ವೆಸ್ಟ್ ಬೆಂಗಾಲ್ ಹತ್ರ ಇರೋದನ್ನು ಉತ್ಕಲ್ ಕೋಸ್ಟ್ ಅಂತ ಕರೀತಾರೆ. ಏನಂತಾರೆ? ಉತ್ಕಲ್ ಕೋಸ್ಟ್. ಡನ್. ಆಮೇಲೆ ಆಂಧ್ರ ಪ್ರದೇಶಕ್ಕೆ ಬಂದರೆ ವಿ ಕಾಲ್ ಇಟ್ ಆಸ್ ಆಂಧ್ರ ಕೋಸ್ಟ್. ಆಂಧ್ರದಲ್ಲಿರೋದು ಆಂಧ್ರ ಕೋಸ್ಟ್. ತಮಿಳ್ನಾಡಲ್ಲಿರೋದನ್ನು ಕೋರಮಂಡಲ್ ಕೋಸ್ಟ್ ಅಂತ ಕರೀತಾರೆ. ಯಾವುದು? ಕೋರಮಂಡಲ್ ಕೋಸ್ಟ್. ಡನ್. ದೆನ್ ಅದೇ ನೀವು ವೆಸ್ಟಿಗೆ ಬಂದರೆ ಕೇರಳದಲ್ಲಿರೋದು ಮಲಬಾರ್ ಕೋಸ್ಟ್. ಕೇರಳ ಹತ್ರ ಇರೋ ಕೋಸ್ಟ್ ಯಾವುದು? ಮಲಬಾರ್ ಕೋಸ್ಟ್. ಕರ್ನಾಟಕದಲ್ಲಿರೋದು ಕರ್ನಾಟಕ ಕೋಸ್ಟ್ ಅಂತಲೂ ಕರಿಬೋದು, ಅಥವಾ ಮ್ಯಾಂಗ್ಳೂರ್ ಕೋಸ್ಟ್ ಅಂತಲೂ ಕರಿಬೋದು ನೀವು. ಸೊ ಕರ್ನಾಟಕ ಕೋಸ್ಟ್. ಸೊ ಕರ್ನಾಟಕ ಕೋಸ್ಟ್. ಆಯಿತಾ? ಇನ್ನು ಗೋವಾ ಹತ್ರ ಇದೆಯಲ್ವಾ? ಸೊ ಗೋವಾ ಹತ್ರ ಇರೋದನ್ನು ಕೊಂಕನ್ ಕೋಸ್ಟ್ ಅಂತ ಕರೀತಾರೆ. ಏನದು? ಕೊಂಕನ್ ಕೋಸ್ಟ್. ಮಹಾರಾಷ್ಟ್ರ ಹತ್ರ ಇರೋದನ್ನು ಯು ಕ್ಯಾನ್ ರೈಟ್ ಬಾಂಬೆ ಕೋಸ್ಟ್ ಆರ್ ಮಹಾರಾಷ್ಟ್ರ ಕೋಸ್ಟ್, ವಾಟ್ ಎವರ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹಿಂಗೆ ಕೊಟ್ಟಿದ್ದಾರೆ, ಸರಿನಾ? ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಕೋಸ್ಟ್ಸ್ ಆ್ಯಂಡ್ ಮೌಂಟೇನ್ಸ್ ಆಫ್ ಇಂಡಿಯಾ. ಅದೇ ನೀವೇನಾದರೂ ಇಂಡಿಯಾದು ಟಿಪ್ ತೊಗೊಂಡ್ರೆ, ನಾರ್ತಲ್ಲಿ ಇಂಡಿಯಾದು ಟಿಪ್ ಬಂದು ನಿಮ್ಮದು ಇಲ್ಲಿ ಲೈನ್ ಹಾಕಿರ್ತೀರಿ ಗೊತ್ತಾ, ಎಲ್ಲಿ ಮ್ಯಾಕ್ಸಿಮಮ್ ಹೈಟ್ ಇರುತ್ತೋ ಅಲ್ಲಿ. ನಾರ್ತ್ ಟಿಪ್ ಬಂದು ಇಂದಿರಾ ಕೋಲ್.
ಇಂದಿರಾ ಕೋಲ್. ಸೊ ಇಂದಿರಾ ಕೋಲ್ ಇದು. ಇಂದಿರಾ ಪಾಯಿಂಟ್ ಎಲ್ಲಿದೆ? ಸೊ ಅಫ್ಕೋರ್ಸ್ ಇದು ಶ್ರೀಲಂಕಾ, ಸರಿನಾ. ಇಂದಿರಾ ಪಾಯಿಂಟ್ ಬಂದು ನಿಮಗೆ ಬೇ ಆಫ್ ಬೆಂಗಾಲಲ್ಲಿ ಅಂಡಮಾನ್ ಆ್ಯಂಡ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿದೆ, ಸರಿನಾ. ಅಂಡಮಾನ್ ಆ್ಯಂಡ್ ಗ್ರೇಟ್ ನಿಕೋಬಾರ್, ದಿಸ್ ಇಸ್ ಯಾರ್ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಇಸ್ ದಿ ಸದರ್ನ್ ಮೋಸ್ಟ್ ಟಿಪ್ ಆಫ್ ಇಂಡಿಯಾ. ಸೊ ಇದು ಇಂದಿರಾ ಪಾಯಿಂಟು, ಇದು ಇಂದಿರಾ ಕೋಲ್, ಸರಿನಾ. ಸಮ್ ಮ್ಯಾಪ್ ಬೇಸ್ಡ್ ಕ್ವೆಶನ್ಸ್ ನಿಮಗೆ 4 ಮಾರ್ಕ್ಸ್ ಕೇಳ್ತಾರೆ. ಮ್ಯಾಪ್ನ ಡ್ರಾ ಮಾಡಿ ಕೆಲವೊಂದು ಪ್ಲೇಸಸ್ನ ಮಾರ್ಕ್ ಮಾಡಿ ಅಂತಾರೆ. ಈ ಮ್ಯಾಪಲ್ಲಿ ನಾನು ನಿಮಗೆ ಐ ಟೋಲ್ಡ್ ಯು ಅಬೌಟ್ 23.5 ಡಿಗ್ರಿ ಯಾವುದು, 82.5 ಡಿಗ್ರಿ ಯಾವುದು, ಇಂಪಾರ್ಟೆಂಟ್ ಮೌಂಟೇನ್ ರೇಂಜಸ್ ಆಫ್ ಇಂಡಿಯಾ, ಆ್ಯಂಡ್ ಆಲ್ಸೋ ಐ ಟೋಲ್ಡ್ ಯು ಅಬೌಟ್ ಇಂಡಿಯನ್ ಕೋಸ್ಟ್, ವೆಸ್ಟರ್ನ್ ಕೋಸ್ಟ್ ಮತ್ತು ಈಸ್ಟರ್ನ್ ಕೋಸ್ಟ್. ವೆಸ್ಟರ್ನ್ ಕೋಸ್ಟಲ್ಲೂ 3 ಪಾರ್ಟ್ಸ್ ಇದೆ, ಉತ್ಕಲ್ ಕೋಸ್ಟ್, ಕೋರಮಂಡಲ್ ಕೋಸ್ಟ್, ಆಂಧ್ರ ಕೋಸ್ಟ್. ಇದರಲ್ಲಿ ನಿಮಗೆ ಬಾಂಬೆ ಕೋಸ್ಟ್, ಕೊಂಕನ್ ಕೋಸ್ಟ್, ಕರ್ನಾಟಕ ಕೋಸ್ಟ್ ಮತ್ತು ಮಲಬಾರ್ ಕೋಸ್ಟ್, where eastern ghats and western ghats will meet, that is called as your Nilgiri hills ಅಂತ ಕರೀತಾರೆ. ಇಂದಿರಾ ಪಾಯಿಂಟ್ ಈಸ್ ಇನ್ ಅಂಡಮಾನ್ ಆ್ಯಂಡ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ಸ್, ಸರಿನಾ. ಡನ್. ಸೊ ಫಸ್ಟ್ ನಿಮಗೆ ಮ್ಯಾಪ್ ಡ್ರಾ ಮಾಡೋಕ್ಕೆ ಬರಬೇಕು. ಆಮೇಲೆ ಏನು ಮಾಡಬೇಕು, ಯು ಆರ್ ಸಪೋಸ್ ಟು ಐಡೆಂಟಿಫೈ ದಿ ಪ್ಲೇಸಸ್. ಬಂದರೆ ಸೆಕೆಂಡ್ ಚಾಪ್ಟರ್ ಕನೆಕ್ಷನ್ ಸಿಗುತ್ತೆ, ಅಲ್ಲಿಂದ ಥರ್ಡ್ ಚಾಪ್ಟರ್ ಕನೆಕ್ಷನ್ ಸಿಗುತ್ತೆ. ಸೊ ನಾನು ನಿಮಗೆ ಸ್ವಲ್ಪ ಬ್ರೀಫಾಗಿ ಇಂಪಾರ್ಟೆಂಟ್ ಹೇಳ್ತೀನಿ. ಇದು ಮ್ಯಾಪ್ಗೆ 4 ಮಾರ್ಕ್ಸ್ ಕ್ವೆಶನ್ ಇದು, ಸರಿನಾ. ಸೊ ಅಗೇನ್ ಐ ವಿಲ್ ರಬ್ ದಿಸ್ ಆ್ಯಂಡ್ ಅಗೇನ್ ಐ ವಿಲ್ ಟೆಲ್ ಯು how to draw the map within 10 seconds, ಸರಿನಾ. ಸೊ ನಾವು ಫಸ್ಟು ತಲೆ ಡ್ರಾ ಮಾಡೋದು ಕರೆಕ್ಟ್ ಅಲ್ವಾ. ಜಮ್ಮು ಆ್ಯಂಡ್ ಕಾಶ್ಮೀರ್, ಈಗ ಪ್ಲೇಸಸ್ ಹೇಳ್ತೀನಿ. ಜಮ್ಮು ಆ್ಯಂಡ್ ಕಾಶ್ಮೀರ್, ದೆನ್ ಇದನ್ನ ಈ ಥರ ತೊಗೊಳ್ತೀರಾ, ದಿಸ್ ಇಸ್ ಯಾರ್ ಲಡಾಖ್ ರೀಜನ್, ಕರೆಕ್ಟ್ ತಾನೆ. ದೆನ್ ದಿಸ್ ಇಸ್ ಈ ಕೆಳಗಡೆಗೆ ಹಿಮಾಚಲ್ ಪ್ರದೇಶ್. ತಲೆ ರೆಡಿ ಆಯಿತಾ. ಆಮೇಲೆ ಬೇಕಾದ್ರೆ ಇದನ್ನ ಕರ್ವ್ ಮಾಡ್ಕೊಳ್ಳಿ, ಡಸಂಟ್ ಮ್ಯಾಟರ್. ದೆನ್ ಗೋ ಫಾರ್ ಯಾರ್ ಉತ್ತರಾಖಂಡ್, ದೆನ್ ಉತ್ತರ ಪ್ರದೇಶ್, ಆಮೇಲೆ ಗೋ ಫಾರ್ ಯಾರ್ ಸಿಕ್ಕಿಂ. ಅದಾದಮೇಲೆ ದಿಸ್ ಇಸ್ ಯಾರ್ ಅಸ್ಸಾಂ, ಇಲ್ಲಿಂದ ಅರುಣಾಚಲ್ ಪ್ರದೇಶ್, ಚಿಕನ್ ನೆಕ್ ಆಫ್ ಇಂಡಿಯಾ, ವೆಸ್ಟ್ ಬೆಂಗಾಲ್, ತ್ರಿಪುರಾ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ್, ಕನೆಕ್ಟೆಡ್ ಟು ಅರುಣಾಚಲ್ ಪ್ರದೇಶ್ ಇಫ್ ಯು ವಿಶ್, ಈ ಥರ. ಆಮೇಲೆ ಇದನ್ನು ಹೀಗೆ ತೊಗೊಳ್ಳಿ, ಯು ವಿಲ್ ಕಮ್ ಟು ವೆಸ್ಟ್ ಬೆಂಗಾಲ್, ಒರಿಸ್ಸಾ, ದೆನ್ ಇದನ್ನ ಈ ಕಡೆಗೆ ಬರ್ತೀರಾ ಪಂಜಾಬ್, ದೆನ್ ರಾಜಸ್ಥಾನ್, ದೆನ್ ಗುಜರಾತ್, ಮಹಾರಾಷ್ಟ್ರ, ಗೋವಾ ಎಲ್ಲೋ ಬರುತ್ತಲ್ಲಿ, ಕರ್ನಾಟಕ, ದೆನ್ ಕೇರಳ, ತಮಿಳ್ನಾಡು, ರೈಟ್, ಆಂಧ್ರ ಪ್ರದೇಶ್, ಒರಿಸ್ಸಾ. ಇದು ಪ್ಲೇಸಸ್, ಕರೆಕ್ಟ್ ತಾನೆ. ದಿಸ್ ಇಸ್ ಯೋರ್ ಇಂದಿರಾ ಕೋಲ್. ದೆನ್ ಶ್ರೀಲಂಕಾ, ಇಲ್ಲಿ ನಿಮಗೆ ಏನು ಸಿಗುತ್ತೆ, ಇಂದಿರಾ ಪಾಯಿಂಟ್, ಕರೆಕ್ಟ್ ಅಲ್ವಾ. ದೆನ್ ದಿಸ್ ಇಸ್ ಯೋರ್ 23.5 ಡಿಗ್ರಿ, ನಥಿಂಗ್ ಬಟ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ದಿಸ್ ಇಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪಾಸಿಂಗ್ ಥ್ರೂ ಅಲಹಾಬಾದ್ ಆಫ್ ಉತ್ತರ ಪ್ರದೇಶ್, ನಥಿಂಗ್ ಬಟ್ 82.5 ಡಿಗ್ರಿ, ಕರೆಕ್ಟಾ. ಆಮೇಲೆ ಇಲ್ಲಿ ನಿಮಗೆ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಬರುತ್ತೆ. ಸೊ ದಟ್ ಸೆಕೆಂಡ್ರಿ ಅಂದ್ಕೊಳ್ಳೋಣ. ಸೊ ನಿಮಗೆ ಫ್ರಂಟಿಯರ್ಸ್ ಯಾರು ಈಗ ಇಂಡಿಯಾದಲ್ಲಿ? ಫ್ರಂಟಿಯರ್ಸ್ ಅಂದರೆ ಏನು? ನಮ್ಮ ಸುತ್ತಮುತ್ತ ಯಾರ್ಯಾರಿದ್ದಾರೆ, ಸರಿನಾ. ಇಂಡಿಯಾ ಹ್ಯಾಸ್ ಗೋಟ್ ಬೋತ್ ನ್ಯಾಚುರಲ್ ಫ್ರಂಟಿಯರ್ಸ್. ನಮಗೆ ಈ ಎಕ್ಸ್ಟ್ರೀಮ್ ನಾರ್ತಲ್ಲಿ ವಿ ಹ್ಯಾವ್ ಹಿಮಾಲಯನ್ ಮೌಂಟೇನ್ಸ್. ಏನಿದೆ? ಹಿಮಾಲಯನ್ ಮೌಂಟೇನ್ಸ್ ಇದೆ ನಮಗೆ, ಸರಿನಾ. ಆಮೇಲೆ ಇದು ನೇಪಾಲ್, ಯಾರಿದ್ದಾರೆ? ನೇಪಾಲ್ ಒಂದು ದೇಶ ಇದೆ ನಮಗೆ. ಇದು ಭೂಟಾನ್ ಇಲ್ಲಿ, ಸೊ ಯು ಹ್ಯಾವ್ ಭೂಟಾನ್ ಇದೆ. ಆಮೇಲೆ ಇಲ್ಲಿ ಬಾಂಗ್ಲಾದೇಶ್ ಇದೆ, ಸರಿನಾ. ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಬಾಂಗ್ಲಾದೇಶ್ ಒನ್ಸ್ ಅಪಾನ್ ಅ ಟೈಮ್ ಇಸ್ ಕಾಲ್ಡ್ ಈಸ್ಟ್ ಬೆಂಗಾಲ್, ನಮಗೆ ಸೇರಿದ್ದದು ಬಾಂಗ್ಲಾದೇಶ್. ಇದು ಮಯನ್ಮಾರ್. ಇನ್ನದು ಬಿಟ್ಟರೆ ಚೈನಾಗೆ ಸೇರುತ್ತೆ ಈ ಬಾರ್ಡ್ರೆಲ್ಲ, ಇದು ಚೈನಾ, ಸರಿನಾ. ಇಲ್ಲೂ ಇದೆ ಅಂದ್ಕೊಳ್ಳಿ ಅಫ್ಕೋರ್ಸ್. ಆಮೇಲೆ ಈ ಕಡೆಗೆ ಬಂದರೆ ಇದು ಪಾಕಿಸ್ತಾನ್, ಏನಿದೆ ಪಾಕಿಸ್ತಾನ್. ಇದೊಂದು ಸ್ವಲ್ಪ ಪೋರ್ಷನ್, ಇಷ್ಟು ಪೂರ್ತಿ ಪಾಕಿಸ್ತಾನೇ, ಇಲ್ಲೊಂದು ಸ್ವಲ್ಪ ಆಫ್ಘನಿಸ್ತಾನ್ ಬರುತ್ತೆ, ಆಫ್ಘನಿಸ್ತಾನ್, ಸರಿನಾ. ಆಮೇಲೆ ಯು ನೋ ದಿಸ್ ಇಸ್ ಅರೇಬಿಯನ್ ಸಿ, ಇದು ಅರೇಬಿಯನ್ ಸಿ. ಇದು ಬೇ ಆಫ್ ಬೆಂಗಾಲ್, and this is your Indian Ocean.
ಸೊ ನೇಮ್ ದಿ ಫ್ರಂಟೀರಿಯರ್ಸ್ ಆಫ್ ಇಂಡಿಯಾ. ಫ್ರಂಟಿಯರ್ಸ್ ಆಫ್ ಇಂಡಿಯಾ ಅಂತಂದರೆ ಯು ಕ್ಯಾನ್ ಸೇ ಇಂಡಿಯಾ ಹ್ಯಾಸ್ ಗಾಟ್ ನ್ಯಾಚುರಲ್ ಫ್ರಂಟೀರಿಯರ್ಸ್ ಲೈಕ್ ವಾಟ್? ಆನ್ ದ ವೆಸ್ಟ್ ವಿ ಹ್ಯಾವ್ ಅರೇಬಿಯನ್ ಸಿ, ಆನ್ ದ ಈಸ್ಟ್ ವಿ ಹ್ಯಾವ್ ಬೇ ಆಫ್ ಬೆಂಗಾಲ್, ಆನ್ ದ ಸೌತ್ ವಿ ಹ್ಯಾವ್ ಇಂಡಿಯನ್ ಓಷನ್, ಎಕ್ಸ್ಟ್ರೀಮ್ ನಾರ್ತ್ ವಿ ಹ್ಯಾವ್ ಹಿಮಾಲಯನ್ ಮೌಂಟೇನ್ಸ್. ಇದ್ರ ಬಗ್ಗೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ಓದ್ತೀವಿ ಅಂದ್ಕೊಳ್ಳಿ. ನೆಕ್ಸ್ಟು ನಮಗೆ ಕಂಟ್ರೀಸ್ ಯಾರ್ಯಾರಿದೆ, ನಾವು ಯಾವ್ಯಾವ ಕಂಟ್ರೀಸ್ ಜೊತೆ ಬಾರ್ಡರ್ ಶೇರ್ ಮಾಡ್ಕೋತೀವಿ. ಆರ್ ಶೇರಿಂಗ್ ವಿತ್ ನೇಪಾಲ್, ಟಿಬೆಟ್, ಭೂಟಾನ್, ಚೈನಾ, ಮಯನ್ಮಾರ್, ಬಾಂಗ್ಲಾದೇಶ್, ಪಾಕಿಸ್ತಾನ್, ಆಫ್ಘನಿಸ್ತಾನ್. ಸೊ ಇವರೆಲ್ಲ ನಮಗೆ ಫ್ರಂಟೀರಿಯರ್ಸ್ ಆಗ್ತಾರೆ, ಇವರೆಲ್ಲ ನಮ್ಮ ನೇಬರಿಂಗ್ ಕಂಟ್ರೀಸ್ ಆಗ್ತಾರೆ. ಆಮೇಲೆ ನಮಗೂ ಮತ್ತು ಪಾಕಿಸ್ತಾನಿಗೂ ಬಾರ್ಡರ್ಗೆ, ಸೊ ದ ಬಾರ್ಡರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇಸ್ ಕಾಲ್ಡ್ ರಾಡ್ಕ್ಲಿಫ್ ಲೈನ್. ಏನಂತಾರೆ? ರಾಡ್ಕ್ಲಿಫ್ ಲೈನ್. ದಟ್ ಈಸ್ ಬಾರ್ಡರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಅದೇ ಥರ ಇಂಡಿಯಾಗೂ ಚೈನಾಗೂ ಏನಿಲ್ಲ, ಒಂದು ಬಾರ್ಡರ್ ಇಲ್ಲ, ವಿ ಹ್ಯಾವ್ ಓನ್ಲಿ LAC. ಇದು ರೀಸೆಂಟಾಗಿ ನ್ಯೂಸಲ್ಲಿ ತುಂಬಾ ಇದೆ. ಲೈನ್ ಆಫ್ ಆ್ಯಕ್ಚುವಲ್ ಕಂಟ್ರೋಲ್. ದ ಬಾರ್ಡರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ ಈಸ್ LAC, ಲೈನ್ ಆಫ್ ಆ್ಯಕ್ಚುವಲ್ ಕಂಟ್ರೋಲ್. ವೆರಾಸ್ ದ ಬಾರ್ಡರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಆಫ್ಘನಿಸ್ತಾನ್ ಈಸ್ ಡುರಾಂಡ್ ಲೈನ್. ಏನದು? ಡುರಾಂಡ್ ಲೈನ್. ಮತ್ತು ಮೆಕ್ಮೋಹನ್ ಲೈನ್ ಯಾವುದು ಬರುತ್ತೆ? ಓಕೆ ಫೈನ್. ಸೊ ದಿಸ್ ಲೈನ್ ಆಫ್ ಆ್ಯಕ್ಚುವಲ್ ಕಂಟ್ರೋಲ್ ಇಸ್ ಆಲ್ಸೋ ಕಾಲ್ಡ್ ಮೆಕ್ಮೋಹನ್ ಲೈನ್. ಇದು ಇಂಡಿಯಾಗೂ ಆಫ್ಘನಿಸ್ತಾನ್ಗೂ ಡುರಾಂಡ್ ಲೈನ್ ಇದೆ. ಮತ್ತು ಇದು ಸೊ ಇವಾಗ ರಾಜಸ್ಥಾನಲ್ಲಿ ಅರಾವಳಿ ಮೌಂಟೇನ್ಸ್ ಬರುತ್ತೆ. ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಅರಾವಳಿ ಮೌಂಟೇನ್? ದೇ ಆರ್ ದಿ ಓಲ್ಡೆಸ್ಟ್ ಮೌಂಟೇನ್ಸ್ ಇನ್ ದ ವರ್ಲ್ಡ್. ಅದ್ರ ಕೆಳಗಡೆ ವಿಂಧ್ಯ ರೇಂಜಸ್ ಬರುತ್ತೆ, ಪ್ಯಾರಲಲ್ ಆಗಿ ಸತ್ಪುರ ಬರುತ್ತೆ, ಇಲ್ಲಿ ಛೋಟಾ ನಾಗ್ಪುರ್ ಮೌಂಟೇನ್ಸ್ ಬರುತ್ತೆ, ಈಸ್ಟರ್ನ್ ಘಾಟ್ಸ್ ಇದೆ, ವೆಸ್ಟರ್ನ್ ಘಾಟ್ಸ್ ಇದೆ. ಅವೆರಡು ಎಲ್ಲಿ ಮೀಟ್ ಆಗುತ್ತೋ ಅದನ್ನೇನಂತ ಕರಿತೀವಿ? ಎಸ್ ಅಫ್ಕೋರ್ಸ್ ವಿ ಕಾಲ್ ಇಟ್ ಅಸ್ ವಾಟ್? ನೀಲಗಿರಿ ಹಿಲ್ಸ್. ಎಕ್ಸ್ಟ್ರೀಮ್ ನಾರ್ತಲ್ಲಿ ನಮಗೇನಿದೆ? ಹಿಮಾಲಯಾಸ್ ಇದೆ. ಅದ್ರ ಬಗ್ಗೆ ನೆಕ್ಸ್ಟ್ ಚಾಪ್ಟರ್ಲಿ ನಮಗೆ ರಿವಿಷನ್ ಆಗಿರೋದ್ರಿಂದ ಅಷ್ಟು ಡೆಪ್ತಾಗಿ ಹೇಳ್ಕೊಡೋಕ್ಕಾಗಲ್ಲ. I'll try my level best. And then Tropic of Cancer, then we have 82.5 degree. Then this is called extreme south point is Indira point, extreme north point is Indira Col. ನಮಗೂ ಪಾಕಿಸ್ತಾನ್ಗಿರೋ ಬಾರ್ಡರ್ ಯಾವುದು? ನಮಗೂ ಆಫ್ಘನಿಸ್ತಾನ್ಗಿರೋ ಬಾರ್ಡರ್ ಯಾವುದು? So this is all for your first video. So let me come out with the second video where we will go through second chapter.